ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆಫ್ಟರ್ ಅ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಐ ಥಿಂಕ್ ನಾನು ಲಾಸ್ಟ್ ವ್ಲಾಗ್ ಮಾಡಿದ್ದು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ ಲಾಸ್ಟ್ ವ್ಲಾಗ್ ಅನಿಸುತ್ತೆ. ಅದಾದಮೇಲೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಏನೂ ಕಂಟೆಂಟ್ ಇಲ್ಲ ಮತ್ತು ಕಾಲೇಜ್ಗಳು ಕಂಟಿನ್ಯೂಸ್ ಆಗಿ ನಡೀತಾ ಇದೆ. 3:30 ಗಂಟೆ ನಡೆಯುತ್ತೆ. ನಾನು ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲೇ 5 o'clock ಆಗುತ್ತೆ. ನಾನು ಟಯರ್ಡಾಗಿ ಹಂಗೆ ಊಟ ಮಾಡಿ ಮಲ್ಕೊತಿದ್ದೆ. ಸೊ ಏನೂ ವ್ಲಾಗ್ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಇವತ್ತು ವ್ಲಾಗ್ ಮಾಡ್ತಿರೋ ರೀಸನ್ ಬಂದು ಊರಿಗೆ ಹೋಗ್ತಾಯಿದ್ದೀವಿ. ಊರಲ್ಲಿ ಜಾತ್ರೆ ಇದೆ, ಫುಲ್ ದೊಡ್ಡ ಜಾತ್ರೆ ಅದು. ಜಾತ್ರೆಗೆ ಲಾಸ್ಟ್ ಇಯರು ಹೋಗೋಕ್ಕಾಗಿರಲಿಲ್ಲ, ಅದಕ್ಕೆ ಈ ಇಯರ್ ಆದರೂ ಹೋಗುವಂತೆ. ಇವತ್ತು ಸ್ಯಾಟರ್ಡೆ ಸಂಡೇ, ನಾಳೆ 2 ದಿನ ಇರುತ್ತೆ. ಸೊ ಅದಕ್ಕೆ ನಮ್ಮ ಊರು ಚಿಣ್ಯಾಗೆ ಹೋಗ್ತಾಯಿದ್ದೀವಿ. ಬನ್ನಿ. ಸೊ ನಾನು ರೆಡಿ ಆಗಬೇಕು. ಇವಾಗಷ್ಟೇ ಸ್ನಾನ ಮಾಡ್ಕೊಬಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ, ರೆಡಿ ಆಗಬೇಕು ಇವಾಗ. ಟೈಮ್ ಬಂದು ಐ ಥಿಂಕ್ ಮಮ್ಮಿ 5:30ಗೆ ಎಬ್ಬಿಸಿದ್ರು. ಮಮ್ಮಿ 5 o'clock ಹೋಗಿದ್ರು. ಮಮ್ಮಿ ರೆಡಿ ಆಯ್ತಿದ್ದಾರೆ, ಪಾಪ ಸ್ನಾನ ಮಾಡ್ತಿದ್ದಾರೆ. ಅಣ್ಣ ಬರ್ತಾಯಿಲ್ಲ. ಅಣ್ಣನ ಐ ಥಿಂಕ್ ನಾಳೆ ಬರ್ಬೋದು ಅನಿಸುತ್ತೆ. ಅವನು ಸ್ವಲ್ಪ ಕೆಲಸದ ಮೇಲೆ ಆಚೆ ಇದ್ದಾನೆ, ಚಿಕ್ಕಮ್ಮನ ಮನೇಲಿದ್ದಾನೆ. ಅದಕ್ಕೆ ಅವನು ಇವತ್ತು ಬರೋಕ್ಕಾಗಲ್ಲ. ಆದರೆ ನಾಳೆ ಬರ್ತೀನಿ ಅಂತ ಹೇಳಿದ್ದಾನೆ. ನೋಡಬೇಕು. ನಾವು 3 ಜನ ಸದ್ಯಕ್ಕೆ ಹೋಗ್ತಾಯಿದ್ದೀವಿ. ಇನ್ನೂ ಯಾರೋ ಮೇಲ್ಗಡೆ ನಮ್ಮ ಅರುಣಣ್ಣವ್ರು ಯಾರು ಬರಬಹುದು, ಐ ಥಿಂಕ್, ಗೊತ್ತಿಲ್ಲ, ನೋಡೋಣ. ಸೊ ವೆಲ್ಕಮ್ ಬ್ಯಾಕ್. ವ್ಲಾಗ್ ಮಾಡುವ, ಚೆನ್ನಾಗಿ ಮಾಡುವ. ಸೊ ಎಸ್ ಗೈಸ್, ಇವಾಗಲೇ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಟೈಮ್ ಬಂದು 6:45, ಇನ್ನು 15 ಮಿನಿಟ್ಸ್ ಇದೆ 7 o'clockಗೆ. ಸೊ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಅಲ್ಲಿ ಮಮ್ಮಿ, ಮದರ್ ಇಂಡಿಯಾ ಆಫ್ಟರ್ ಅ ಲಾಂಗ್ ಟೈಮ್. ನಮ್ಮಮ್ಮ ವಿಡಿಯೋ ಮಾಡಿ ಲಾಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ. ಲಾಸ್ಟ್ ಇನ್ಯಾವ ವ್ಲಾಗು ಮಾಡೋಕ್ಕಾಗಿಲ್ಲ ನನ್ನ ಕೈಲಿ. ಯಾಕೆ ಮಾಡಿಲ್ಲ ಅಂದರೆ ಕಂಟೆಂಟ್ ಇಲ್ಲ. ಆ್ಯಂಡ್ ಕಾಲೇಜು ನಾನ್ ಸ್ಟಾಪ್ ಕಾಲೇಜ್ ನಡೆಸ್ತಾ ಇದೆ. ಈ ತಿಂಗಳಲ್ಲಿ ಒಂದು ರಜಾನೂ ಇಲ್ಲ ಗೈಸ್. ಏನು ಮಾಡಲಿ? ಅಣ್ಣಂಗೆ ಹೇಳಿದೆ. ಅಣ್ಣ ಕೆಲಸದ ಮೇಲೆ ಸ್ವಲ್ಪ ಆಚೆ ಹೋಗಿದ್ದಾನೆ, ಅವ್ನು ಬರಬಹುದು ನಾಳೆ, ಗೊತ್ತಿಲ್ಲ. ಅವನ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ. ಚಿಕ್ಕಮ್ಮನ ಮನೇಲಿದ್ದಾನೆ ಬೆಂಗಳೂರಿಂದ. ಅಂದರೆ ಬೆಳಗ್ಗೆ ಇಲ್ಲಿಂದ ಹೋಗೋಕ್ಕಾಗಲ್ಲ, ಲೇಟ್ ಆಗುತ್ತೆ ಅಂತ ಅಲ್ಲಿಂದ ಚಿಕ್ಕಮ್ಮನ ಮನೆಗೆ ಹೋಗಿ ಅಲ್ಲಿಂದ ಹೋಗ್ತಾ ಇದ್ದಾನೆ. ಸೊ ಆಲ್ರೆಡಿ ಬೆಳಕಾಗೋಗಿದೆ, 7 ಗಂಟೆ ಅಲ್ವಾ. ಸೊ ಅದಕ್ಕೆ ನಮ್ಮಮ್ಮ 5ಗೆ ಎದ್ದು 5:30ಗೆ ಪೂಜೆ ಮಾಡಿದ್ರು. ನಾನು 5:30ಗೆ ಎದ್ದು ಸ್ನಾನಕ್ಕೆ ಹೋದೆ. ಓ ಪಾಪ, ಎತ್ಕೊಬಂದ್ಬಿಡು ಕಾರ್ಗೆ. ಇರುವೆ ತುಂಬ್ಕೊಬಿಟ್ಟವೆ. ಸೊ ಇಷ್ಟೇ, ಇವಾಗ ಹೊರಡೋಣ ಬನ್ನಿ. ಸೊ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ, ಎಂತ ಸಹ ರೆಡಿಯಾಗಿಲ್ಲ. ಮಾರ್ನಿಂಗ್ ವೈಬ್ ಅಲ್ವಾ. ಸೊ ಅದಕ್ಕೆ 3 ಜನನ. ಮಮ್ಮಿ, ನಿಮ್ಮ ಇವರು ಬರ್ತಾರಾ ಮೇಲ್ಗಡೆ ಮನೆಯವರು? ಅವ್ರು ಕಾಯಬೇಕು ಗೈಸ್. ಕಾಯೋದೇ ಒಂದು ಕೆಲಸ ಅವ್ರಿಗೆ. ಕಾಯ್ತಾರೆ, ಹೆಂಗಿದ್ರು ಕಾಯ್ತಾರೆ ಅನ್ನೋದು ಅವ್ರ ಮೈಂಡ್ ಸೆಟ್ ಅಷ್ಟೇ. ಸೊ ಇಷ್ಟೇ, ಇವಾಗ ರೆಡಿಯಾಗಾಯಿತು, ಹೊರಡುವ ಬನ್ನಿ. ಸೊ ನೋಡಿ, ನಮ್ಮಮ್ಮ ಸೀರೆ ಉಟ್ಕೊಂಡು ಮಿಂಚ್ತಾ ಇದ್ದಾರೆ ಗೈಸ್. ಸೊ ನಾನು ಇನ್ನೊಂದು ಡ್ರೆಸ್ ಎತ್ಕೋಬೇಕು, ಮರ್ತೇ ಹೋಯ್ತು. ನೋಡಿ ನನ್ನ ರೂಮು ಎಷ್ಟು ಮೆಸ್ಸಿಯಾಗಿರುತ್ತೆ ನೋಡಿ. ಇಲ್ಲಿ ನೋಡಿ ಏನು ಮಾಡಿರೋದು ಇಲ್ಲವಲ್ಲ, ನಂದಲ್ಲ ಅದು. ಸೊ ಸೈಡ್ ಬಮ್ಮ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಚೆನ್ನಾಗಿದೆ. ಫಸ್ಟ್ ಟೈಮ್ ಹಾಕಿರೋದು, ಹೊಲ್ಸಿದ್ಮೇಲೆ ಸ್ಟಿಚ್ ಹಾಕ್ಸಿ ಹಾಕ್ಕೊಂಡಿರೋದು ಫಸ್ಟ್ ಟೈಮ್. ಸೊ ಯಾ, ವೆಲ್ಕಮ್ ಬ್ಯಾಕ್ ಆ್ಯಂಡ್ ಲೆಟ್ಸ್ ಗೋ. ಆ್ಯಂಡ್ ಊರು ಆಫ್ಟರ್ ಅ ಲಾಂಗ್ ಟೈಮ್. ಲಾಸ್ಟ್ ಟೈಮ್ ಇದಕ್ಕೆ ತಾತಂಗೆ ಎಡೆಕ್ಕಾರೆ ಹೋಗಿದ್ದು. ಆಲ್ಮೋಸ್ಟ್ 6 months ಆಯ್ತಾ ಬಂತು. ಸೊ ಮತ್ತೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ನಮ್ಮೂರು ಜಾತ್ರೆ ನೋಡೋಣ ಹೇಗಿದೆ ಅಂತ. ನಿಮಗೂ ಕೂಡ ತೋರಿಸಿ ನಮ್ಮೂರು ಜಾತ್ರೆ ಹೇಗಿದೆ ಏನು ಅಂತ. ಸೊ ನಮ್ಮೂರು ಜಾತ್ರೆ ನೋಡೋಕ್ಕೆ ಕ್ಯೂರಿಯಸ್ ಆಗಿ ಕಾಯ್ತಾ ಇರಿ. ಆ್ಯಂಡ್ ಸೊ ಲೆಟ್ಸ್ ಗೋ. ಲಗೇಜ್ ಎತ್ಕೊಯ್ತಾ ಇದ್ದಾರೆ. ಇಲ್ಲಿ ಫ್ರೂಟ್ಸ್ ಎಲ್ಲ. ಈ ಊರಿಗೆ ಹೋದರೆ ಇದೊಂದು ಪ್ರಾಬ್ಲಮ್ಮು, ಮನೇಲಿ ಏನಿದ್ರೂ ಎಲ್ಲ ಪ್ಯಾಕಪ್. ನೋಡಿ ಗೈಸ್, ಪೂಜೆ. ವಾವ್. ಅಲ್ಲಿ ಪೂಜೆ ಒಂದೇ ಒಂದು ಫೋಟೋ ಮಿಸ್ ಆಗಿದೆ. ಯಾವ ಫೋಟೋ ಅಂತ ನಮಗೂ ಗೊತ್ತಾಗ್ತಿಲ್ಲ. ಸೊ ಪೂಜೆ ಮುಗಿದಿದೆ. ಇನ್ನು ನಾನು ಒಂದು ಜೊತೆ ಡ್ರೆಸ್ ಎತ್ಕೋಬೇಕು. ಸೊ ಮರ್ತೇ ಹೋಗಿದ್ದೀನಿ ಗೈಸ್, ಅದು ಎತ್ಕೊಳ್ಳಪ್ಪ. ನೋಡಿ ಇವೆಲ್ಲ ಇಷ್ಟು ಡ್ರೆಸ್ ಮೇಲೆ ನಾನು ಎಂತ ಎತ್ಕೊಳ್ಳಿ. ಇರಿ ಗೈಸ್, ಎತ್ಕೊಂಡು ಸಿಗ್ತಾನೆ. ಸೊ ಫೈನಲಿ ಹೊರಟಿ ನಾವು ಹಿಂದೆ ಕೂತಿದ್ದೇವೆ. ನೋಡಿ ಗೈಸ್, ಲಗೇಜಸ್. ನಮ್ಮ ಊರಿಗೆ ಹೋದರೆ ಇಷ್ಟು ಲಗೇಜಸ್ ತೊಗೊಂಡು ಹೋಗಬೇಕು. ಅಜ್ಜಿಗೆ, ನಮ್ಮ ಅತ್ತೆ ಮಗಳಿಗೆ, ನಮ್ಮ ಅತ್ತೆಗೆ, ನಮ್ಮ ಅತ್ತೆ ಮಗನಿಗೆ, ನಮಗೆ, ನಮ್ಮ ಅಜ್ಜಿಗೆ, ಎಲ್ಲರಿಗೂ. ಇನ್ಯಾರಿಗೆ ಮಮ್ಮಿ? ಎಲ್ರಿಗೂ ತೊಗೊಂಡೋಗಿ ಇವಾಗ ಪೆಟ್ರೋಲ್ ಬಂಕಲ್ಲಿ ನಿಂತಿದ್ದೇವೆ. ಪೆಟ್ರೋಲ್ ಎಷ್ಟಿಗೆ ಹಾಕ್ಸ್ತಾ ಇದ್ದಾರೆ?
ಎಷ್ಟು ಗೊತ್ತಾಗುತ್ತೆ 1010 ಅನಿಸುತ್ತೆ ಅಲ್ಲ ಎಷ್ಟು ಹಾಕ್ಸವ್ರೆ ಗುರು 103 ರೂಪಾಯಿ ಪೆಟ್ರೋಲ್ ಅಲ್ಲ ಡೀಸೆಲ್ 2010 ಹತ್ತತ್ರ 2000 1950 ರೂಪಾಯಿ ಪೆಟ್ರೋಲ್ 103 ರೂಪಾಯಿ ಇದೆ. ಸೊ ಪೆಟ್ರೋಲ್ ಹಾಕ್ಸಾಯ್ತು. ಇವಾಗ ಹೊರಡುವ ಬನ್ನಿ. ಇವಾಗ ಇಲ್ಲಿ ಹತ್ತಿದ್ರೆ ಇವಾಗ 7:05. ಸೊ ನೋಡಿ ಸನ್ಸೆಟ್ ಆಗಿದೆ. ಸನ್ಸೆಟ್ ನಮ್ಮೂರ ಹತ್ರ ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸಿದೆ ಗೊತ್ತಾ. ಪಪ್ಪ ಹಾಯ್. ನಮ್ಮಪ್ಪ ಯಾವ ಥರ ಕರೆಕ್ಟಾಗಿ ಮಾತಾಡಾಯ್ತಾ. ಸೊ ಸನ್ಸೆಟ್ ಆಗಿದೆ. ಸೊ ಹೊರಡುವ ಬನ್ನಿ. ಸೊ ಟಿಫನ್ನಿಗೆ ಫಸ್ಟ್ ಬ್ರೇಕ್ ಹಾಕಿದ್ದೀವಿ. ಮದ್ದು ಟಿಫನ್ಸಿಗೆ ನಮ್ಮಪ್ಪ ಮುಂದೆ ಹೋದರು. ನಾವು ಬನ್ನಿ ಟಿಫನ್ ಮಾಡು. ಇಡ್ಲಿ ವಡೆನಾ? ಇಡ್ಲಿ ವಡೆನಾ? ಇಡ್ಲಿ ಮಾತ್ರ? ಇಡ್ಲಿ ಮಾತ್ರ. ಸಾಂಬಾರು ಡಿಪ್ ಮಾಡ್ಬಿಡಿ. ಎಷ್ಟು ಕಿತ್ತಾಡ್ತಾರೆ ಗುರು ಕರ್ಮದ್ದು. ಸೊ ಈ ಹೋಟೆಲ್ಗೆ ಫಸ್ಟ್ ಟೈಮ್ ಬಂದಿರೋದು ನಾವು. ಚೆನ್ನಾಗಿದೆ ಒಂಥರ. ಫಸ್ಟ್ ಟೈಮ್ ಬಂದಿದ್ದೀವಿ, ನೆಕ್ಸ್ಟ್ ಟೈಮಿಂದ ಯಾವಾಗಲೂ ಬರ್ತೀವಿ. ವರ್ಷಕ್ಕೊಂದ್ಸಲ ನಾವು ಅಪ್ಪಯ್ಯನ ಕರ್ಕೊಬರೋದು ನಮ್ಮನ್ನ. ಏನೇನೋ ಇದೆ. ನಾವೊಂದು ಮಸಾಲೆ ತೊಗೊಂಡಿದ್ದೀವಿ, 1-2 ಪ್ಲೇಟ್ ಇಡ್ಲಿ ತೊಗೊಂಡಿದ್ದೀವಿ ಅಷ್ಟೇ. ಅವರಿಬ್ಬರು ಇಡ್ಲಿ ಆರ್ಡ್ರ್ ಮಾಡಿ ಇಡ್ಲಿ ತಿಂದೇ ಆಗೋಯ್ತು. ನನ್ನ ಆರ್ಡ್ರ್ ಇನ್ನೂ ಬರಲೇ ಇಲ್ಲ ಕರ್ಮದ್ದು. ಸೊ ಇಡ್ಲಿಗೆ ಫಿನಿಶ್ ಆಯಿತು. ನಾನು ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೀನಿ, ಇನ್ನೂ ಬರಲಿಲ್ಲ. ವೆಯ್ಟಿಂಗ್. ನಂದು ಮಸಾಲೆ ದೋಸೆ ಬಂತು. ನಮ್ಮೊಬ್ಬ ಏನು ಸಾಧನೆ ಮಾಡ್ತೈತೆ ನೋಡಿ. ನಾವು ಟಿಫನ್ ಮಾಡಿದಂಥ ಪ್ಲೇಸ್ ಅದು ಮದ್ದು ಟಿಫನ್. ಸೊ ಸಖತ್ತಾಗಿದೆ. ಸೊ ಟಿಫನ್ ಮಾಡಿ ಹೋಗ್ತಾ ಇದ್ದೀವಿ. ನಮ್ಮ ಪಯಣ ಗೋಷ್ಟು ಊರು. ಇವಾಗ ನಮ್ಮಪ್ಪ ಎಲ್ಲೂ ನಿಲ್ಲಿಸಲ್ಲ. ಟೀ ಆಯಿತು, ನಾಷ್ಟ ಆಯಿತು, ಎಲ್ಲೂ ನಿಲ್ಲಿಸಲ್ಲ. ನಾನ್ ಸ್ಟಾಪ್. ಇನ್ನು ಊರಿಗೆ ಹೋಗಿ ನಿಂತ್ಕೊಂಡ್ರೆ ಅಲ್ಲಿ ಮಂಡ್ಯ 25 ಕಿಲೋಮೀಟರ್. ಇದು ಮದ್ದೂರು ಅನಿಸುತ್ತೆ ಮೋಸ್ಟ್ಲಿ. ಮಂಡ್ಯ 25 ಕಿಲೋಮೀಟರ್ ಅಂತೆ. ಸೊ ಮಂಡ್ಯದಿಂದ ಇನ್ನೂ ಮುಂದೆ ಹೋಗಬೇಕು. ಮಂಡ್ಯದಿಂದ ಆಲ್ಮೋಸ್ಟ್ 60 to 80 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲಿ ಗಂಟ ಸಾಂಗ್ ಹಾಕೊಂಡು ಚಿಲ್ ಮಾಡ್ಕೊ ಹೋಗುವ. ಲೆಟ್ಸ್ ಗೋ. ಸೊ ನಮ್ಮ ಅಜ್ಜಿ ಮನೆಗೆ ಬಂದು ನೋಡಿ ಗೈಸ್. ನಮ್ಮ ಅಜ್ಜಿ ಏನೇನೆಲ್ಲ ಗಿಡ ಬೆಳೆಸೈತೆ. ತುಳಸಿ ಗಿಡ ಪೂಜೆ ಮಾಡ್ತೈತಾ ನೋಡಿ. ಅಜಯ್ ಪೂಜೆಗೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬಂದು ಬೆಳಗ್ಗೆ ತೋರಿಸ್ಕೊಡ್ತಾ ಇದ್ದಾರೆ. ಹಾಯ್ ಹಾಯ್.
ಕೈ ತೋರ್ಸು. ಸೊ ಎಲ್ಲ ಪೂಜೆ ಮಾಡ್ಸೋಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಎಲ್ಲ ರೆಡಿ. ದೇವಸ್ಥಾನ ಯಾರೇ ಟಮಟೆ ಸೌಂಡ್ ಕೇಳಿಸ್ತಾ ಇರಬಹುದು. ಇದೇ ದೇವಸ್ಥಾನ. ಇನ್ನೂ ಮುಂದೆ ಹೋಗ್ಬೇಕು ದೇವಸ್ಥಾನ. ನಾವು ಎಷ್ಟೊಂದು ಸತ ವ್ಲಾಗ್ ಮಾಡಿದ್ದೀವಿ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. सुबी तुझ पक्का अब असलेला कुमार निम टी शर्ट तोर्स चिन्या बॉयस नोडी ಎಲ್ಲ ನಿಮ್ಮದು ಓ ಚಿನ್ಯ ಬಾಯ್ಸ್ ಇನ್ನೆಲ್ಲದು ಎಷ್ಟು ಜನ ಇದ್ರಲ್ಲ ಬಜರಂಗಿ ಇಲ್ಲಿ ಜೈ ಬಜರಂಗಿ ಚಿತ್ತಯ್ಯಮ್ಮ ಮಿಂಚ್ತಾ ಇದೆಯಲ್ಲ ಚಿತ್ತಯ್ಯಮ್ಮ ಸೂಪರ್ ಸಕದಾಗ ಕಾಣಿಸ್ತಾ ಇದೆಯಾ ಅಲ್ಲಿ ಫೋಟೋ ತೆಗಿದ್ದೀನಿ ನಿಮ್ಮಿಬ್ರಿಗೂ ಇಲ್ಲಿ ಬಾ ಮಾಮ ಅಲ್ಲಿ ಚೆನ್ನಾಗಿಲ್ಲ ಬ್ಯಾಕ್ಗ್ರೌಂಡು ನಮ್ಮ ಮಾಮ ಮದುವೆ ಗಂಡು ನಮ್ಮ ಅತ್ತೆ ಮದುವೆ ಹೆಣ್ಣು
ಅದಕ್ಕೋಸ್ಕರ ನೋಡಿ ಗೈಸ್. ಈ ಕಡೆಯಿಂದ ಒಂದು ದೇವ್ರು ಬರ್ತಾ ಇದೆ, ಅದು ತಾಯಿ. ಈ ದೇವರು ಸೊ ಅಲ್ಲಿ ಬರ್ತಾ ಇದೆಯಲ್ಲ ದೇವರು, ಅದು ಮತ್ತೆ ಇಲ್ಲಿ ಬರ್ತಾ ಇರೋ ದೇವರು ಎರಡೂ ಸೇರಿರುತ್ತೆ. ಇವಾಗ ಅದು ಈ ಕಡೆ ಇರೋದು ಮಗಳು, ಈ ಕಡೆ ಇರೋದು ತಾಯಿ. ಇವಾಗ ತಾಯಿ ಬಂದು ಮಗಳಿಗೆ ಅಷ್ಟೇ ಕುಂಕುಮ ಕೊಟ್ಟ ಮೇಲೆ ದೇವಸ್ಥಾನ ಒಳಗಡೆ ಎಂಟ್ರಿ ಆಗೋದು. ಸೊ ನಾನು ಫಸ್ಟ್ ಇಯರ್ ನೋಡ್ತಾ ಇರೋದು. ಇಷ್ಟು ವರ್ಷ ನೋಡ್ತಿದ್ದೆ, ನೆನಪಿಲ್ಲ. ಬಟ್ ಈ ವರ್ಷ ನೆನಪೈತೆ, ನೋಡ್ಬೇಕು ಈ ಸಲ ಏನಾಗುತ್ತೆ ಅಂತ. ತೋರಿಸೋಣ. ಅಲ್ಲಿಂದ ಬರ್ತಾ ಇದೆ, ಇಲ್ಲಿಂದನೂ ಬರ್ತಾ ಇದ್ದಾರೆ. ಸೊ ಯಾರೂ ಇಲ್ಲ, ನಾನು ನಮ್ಮ ಹುಡುಗಿ ಇಬ್ಬರೇ ಓಡ್ ಬಂದ್ಬಿಟ್ಟಿದ್ದೀವಿ ನೋಡಬೇಕು ಅಂತ ಕ್ಯೂರಿಯಾಸಿಟಿಗೆ. ಸೊ ವೆಯ್ಟಿಂಗ್. ಅಲ್ಲಿ ದೇವ್ರು ಬರ್ತಾ ಇದೆ ನೋಡಿ, ಅಲ್ಲಿ ಬರ್ತಾ ಇದೆಯಲ್ಲ ಆ ದೇವರು ಇಲ್ಲೇ ನಿಂತ್ಕೊಂಡು ಇಲ್ಲಿ ಮಧ್ಯ ಇದಾಗುತ್ತೆ, ಸೇರುತ್ತೆ. ಇವಾಗ ತಾಯಿ ಮಗಳು ಸೇರಿ ಅಷ್ಟಂಗ ಕುಂಕುಮ ಕೊಟ್ಟು ದೇವಸ್ಥಾನ ಒಳಗಡೆ ಎಂಟ್ರಿ ಆಗೋದು. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಒಟ್ಟಿಗೆ ಒಂದು ಕಡೆ ಸೇರುತ್ತೆ. ಏಕ ದೇವ್ರುಗಳು ಎದಕ್ಕ ಒಂಬತ್ತು, 10, 11, 12, 13, 14, 15. ಇನ್ನೆರಡು ಯಾವುದು? ಇದೊಂದು ಟೇಸ್ಟ್. ಹಾಂ
ಇಲ್ಲ ಇಲ್ಲ ಬಾಯಿ ಬೀಗ ಹೊರಟವ್ರೆ. ಹಾಕ್ಬಿಡಿ ಈಗ ಹಂಗಾರೆ